ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಅಂದ್ರೆ ನಿನ್ನೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಗಿಲ್ಲಿ ಹಾಗೂ ಅಶ್ವಿನಿ ಅವರ ನಡುವೆ ಮತ್ತೆ ಜಗಳ ಸ್ಟಾರ್ಟ್ ಆಗಿದೆ. ಅದರ ಜೊತೆಗೆ ಒಂದೇ ಒಂದು ಅವಕಾಶ ಸಿಕ್ಕಿತು. ಅಶ್ವಿನಿ ಅವರಿಗೆ ಕ್ಯಾಪ್ಟನ್ಸಿ ಆಗಲಿಕ್ಕೆ ಒಂದೇ ಒಂದು ಅವಕಾಶ ಸಿಕ್ಕಿದೆ, ಅದು ಜಸ್ಟ್ ಮಿಸ್ ಆಗಿದೆ. ಈ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಎಷ್ಟು ಫೇರ್ ಇದೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಕೊಲಿ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಬರಮಾಡ್ಕೊಳ್ಳೋಣ. ಹಾಯ್ ರಾಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ನಮಸ್ತೆ. ಮೊದಲನೇದಾಗಿ ನಿನ್ನೆ ಎಪಿಸೋಡ್ನ ನೀವು ನೋಡಿದ್ರಿ ಅಂತ ಅನಿಸುತ್ತೆ. ಅಶ್ವಿನಿ ಅವ್ರಿಗೆ ಒಂದೇ ಒಂದು ಅವಕಾಶ ಇತ್ತು, ಅದು ಲಾಸ್ಟ್ ಚಾನ್ಸ್ ಈ ಬಾರಿ ಕ್ಯಾಪ್ಟನ್ ಆಗಲಿಕ್ಕೆ. ಅಲ್ಲಿ ಒಂದು ಗೇಮ್ ಆಡಿಸಿದ್ರು ಧನುಷ್ ಅವರು. ಅಂದರೆ ಅದು ರೂಲ್ಸ್ ಏನಿತ್ತು ಅದನ್ನು ಉಲ್ಲಂಘನೆ ಮಾಡಿ ಆದಮೇಲೂ ಅವರಿಗೆ ಕ್ಯಾಪ್ಟನ್ಸಿ ಅವ್ರಿಗೆ ಸಿಕ್ಕಿದೆ, ಧನುಷ್ ಅವ್ರಿಗೆ. ಇದು ಎಷ್ಟು ಸರಿ ಅಂತ ನಿಮಗೆ ಅನ್ನಿಸ್ತು? ಇಲ್ಲ ನೋಡಿ, ಕ್ಯಾಪ್ಟನ್ಸಿ ಅದು ಏನು ಟಾಸ್ಕ್ ಕೊಟ್ಟಿದ್ದಾರೆ, ಸೊ ಅನ್ಲಾಕ್ ಮಾಡಿ ಆ ವುಡ್ನ ಮೂಮೆಂಟ್ನ ಚೇಂಜ್ ಮಾಡಿ ಪ್ಲೇಸ್ಮೆಂಟ್ ಚೇಂಜ್ ಮಾಡಿ, ಸೊ ಫೈನಲ್ ಆಗಿ ಅದೇನಿರುತ್ತೆ ಚಾಕು ಏನಿರುತ್ತೆ ಅದನ್ನು ತಗೊಂಡು ಆ ಟ್ರೆಡ್ನ ಕಟ್ ಮಾಡೋದಿರುತ್ತೆ. ಆ ಟಾಸ್ಕ್ ಆ ರೀತಿ ಇರುತ್ತೆ. ಟಾಸ್ಕ್ ತುಂಬ ಒಳ್ಳೆ ಟಾಸ್ಕೇ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಏನಾಗುತ್ತೆ, ಧನುಷ್ ಅವ್ರಿಗೆ ಆ ಟಾಸ್ಕಲ್ಲಿ ಸೆಕೆಂಡ್ ಟೈಮ್ಗೆ ಅವ್ರಿಗೆ ಕೀ ಸಿಕ್ಬಿಡುತ್ತೆ. ಸೊ ಅಶ್ವಿನಿ ಅವ್ರಿಗೆ ಕೀ ಸಿಗೋದಿಲ್ಲ. ಸೊ 4-5 ಬಾರಿ ಅವ್ರು ಹೋಗ್ತಾರೆ. ಅದಾದ ನಂತರ ಅವ್ರಿಗೆ ಕೀ ಸಿಗುತ್ತೆ, ಅವರು ಚೈನ್ ಅನ್ಲಾಕ್ ಮಾಡ್ತಾರೆ. ಅದಾದ ನಂತರ ಆ ವುಡ್ ಏನಿರುತ್ತೆ ಅಲ್ಲಿ ಪ್ಲೇಸ್ಮೆಂಟ ಚೇಂಜ್ ಮಾಡ್ತಿರ್ತಾರೆ. ಸೊ ಆ ಮೂಮೆಂಟಲ್ಲಿ ಏನಾಗುತ್ತೆ, ಗಿಲ್ಲಿ ಮತ್ತು ಹಾಗೂ ರಾಶಿಕ್ ಅವರು ಉಸ್ತುವಾರಿ ತೊಗೊಂಡಿರ್ತಾರೆ. ಸೊ ಗಿಲ್ಲಿ ಅವರು ಅಶ್ವಿನಿ ಹತ್ರ ಇರ್ತಾರೆ, ರಾಶಿಕ್ ಅವರು ಧನುಷ್ ಅವ್ರ ಹತ್ರ ಇರ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಮೂಮೆಂಟ್ ಚೇಂಜ್ ಆದಾಗ ಗಿಲ್ಲಿ ಅವರು ತುಂಬ ಅಬ್ಸರ್ವೇಷನಲ್ಲಿ ಮಾಡ್ತಿರ್ತಾರೆ. ಸೊ ಯಾವುದೋ ವುಡ್ ಮೇಲೆ ಬರಬಾರ್ದು, ಸೊ ಅದನ್ನು ಮೂಮೆಂಟೇ ಮಾಡಬೇಕು, ಇಲ್ಲಿ ಎತ್ತಿಡಬಾರ್ದು ಅನ್ನೋ ಥರ ಅಲ್ಲಿ ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಟಾಸ್ಕ್ ಬುಕ್ಕಲ್ಲಿ ಈ ಥರ ಮಾಡಬೇಕು, ರೂಲ್ಸ್ ಇರುತ್ತೆ. ಸೊ ಇದು ಯಾವುದೇ ರೀತಿ ಅದನ್ನು ಮೇಲೆ ಎತ್ತಿಡಕ್ಕೆ ಹೋಗಬಾರ್ದು, ಸ್ವಲ್ಪನೂ ಅಲ್ಲಿ ಮೂಮೆಂಟ್ ಆಗಬಾರ್ದು, ಅಂದರೆ ಮೇಲೆ ಎತ್ತಿಡಬಾರ್ದು ಅಂತ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಫೈನಲ್ ಆಗಿ ಧನುಷ್ ಅವರು ಅಲ್ಲಿ ಮೂಮೆಂಟ್ ಮಾಡ್ತಿರ್ತಾರೆ. ಲಾಸ್ಟ್ ಅದನ್ನು ಆ ಚಾಕುನ ತಗೊಳ್ಳೋ ವುಡ್ ಏನಿರುತ್ತೆ ಅದನ್ನ ಲಿಫ್ಟ್ ಮಾಡಿಬಿಡ್ತಾರೆ. ಸೊ ಅವ್ರಿಗೂ ಗೊತ್ತಿಲ್ಲದಂಗೆ ಅದು ಲಿಫ್ಟ್ ಆಗಿರುತ್ತೆ. ಆ ಮೂಮೆಂಟಲ್ಲಿ ಉಸ್ತುವಾರಿ ಅವರು ತಕ್ಷಣ ಎಳ್ಕೊಂಡ ತಕ್ಷಣ ಇದು ಗೊತ್ತಾಗೋದಿಲ್ಲ. ಯಾಕೆಂದರೆ ಅದಕ್ಕೆ ಅಂತಲೇ ಉಸ್ತುವಾರಿ ಪಕ್ಕದಲ್ಲೇ ಇರ್ತಾರೆ. ಸೊ ಉಸ್ತುವಾರಿ ಅವರು ಅದನ್ನು ಸ್ಟಾಪ್ ಮಾಡಿಸ್ಬೇಕಿತ್ತು. ಅಲ್ಲಿ ಸ್ಟಾಪ್ ಮಾಡಿ ಎಲ್ಲೋ ಒಂದು 10 ಸೆಕೆಂಡ್ಸು ಅಥವಾ 20 ಸೆಕೆಂಡ್ಸು ಈ ಥರದ್ದು ಏನಾದ್ರು ಒಂದು ಕೌಂಟಿಂಗ್ ಕೊಟ್ಬಿಟ್ಟಿದ್ದಾರೆ, ಅದನ್ನ ನೀಟಾಗಿ ಅಲ್ಲಿ ಏನಾಗುತ್ತೆ ಅಲ್ಲಿ ಪ್ಯಾಚ್ ಆಗ್ತಿತ್ತು. ಸೊ ಇದು ಹಾಕೋದಕ್ಕೆ ಸಾಧ್ಯ. 20 ಸೆಕೆಂಡ್ ಕೊಟ್ಟರು ಕೂಡ ಅಲ್ಲಿ 1 ನಿಮಿಷ ಕೊಟ್ಟರು ಕೂಡ ಅಲ್ಲಿ, ಯಾಕೆಂದರೆ ಅವ್ರು ಆರಾಮಾಗಿ ತೊಗೊಳ್ಬೋದಾಗಿತ್ತು. ಸೊ ಅದನ್ನು ನೀಟಾಗಿ ಉಸ್ತುವಾರಿ ಅವ್ರಿಗೆ ಗಮನ ಕೊಡಬೇಕಿತ್ತು. ಇದು ಉಸ್ತುವಾರಿ ಅವ್ರಿಗೆ ಅವ್ರು ಮಾಡಿರೋ ಮಿಸ್ಟೇಕ್. ಅದು ಉಸ್ತುವಾರಿ ಕರೆಕ್ಟಾಗಿ ಗಮನ ಕೊಟ್ಟು ಆ ಟಾಸ್ಕ್ನ ಆ ಬುಕ್ನ 2 ಸತಿ ಓದಿರ್ತಾರೆ, ಆ ರೂಲ್ ಬುಕ್ನ ಓದಿರ್ತಾರೆ. ಆದರೂ ಕೂಡ ಅವರು ಕರೆಕ್ಟಾಗಿ ಉಸ್ತುವಾರಿ ರಾಶಿಕ್ ಅವರು ಮಾಡೋದಿಲ್ಲ. ಇದು ಮೇಜರಾಗಿ ಉಸ್ತುವಾರಿ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ಧನುಷ್ ಅವ್ರು ಏನು ಮಾಡ್ತಾರೆ, ಸಿಗುತ್ತೆ ಟ್ರೆಡ್ ಕಟ್ ಮಾಡ್ತಾರೋ ಕ್ಯಾಪ್ಟನ್ಸಿ ಅನ್ನೋದನ್ನು, ಅದು ಆ ಬ್ಯಾನರ್ ಏನಿರುತ್ತೆ ಬೀಳುತ್ತದು. ನನಗೆ ಇನ್ನೊಂದು ಏನಂತಂದ್ರೆ ನೋಡಿ, ಅಲ್ಲಿ ಧನುಷ್ ಮತ್ತು ಅಶ್ವಿನಿ ಎರಡು ಫೋಟೋಸ್ ಇದೆ. ಸೊ 2 ಕಡೆನೂ ಬ್ಯಾನರ್ ಇದೆ. ಇವ್ರು ಹೋಗಿ ಧನುಷ್ ಅವ್ರ ಜಾಗದಲ್ಲಿ ಅದು ಟ್ರೆಡ್ ಕಟ್ ಮಾಡಬೇಕಿತ್ತಲ್ವ, ಅದು ಅಲ್ಲೋಗಿ ಬ್ಯಾನರ್ ಅಲ್ಲಿ ಬೀಳ್ಬೇಕಿತ್ತು. ಸೊ ಅಶ್ವಿನಿ ಅವ್ರ ಜಾಗದಲ್ಲಿ ಏನಾಗುತ್ತೆ, ಬ್ಯಾನರ್ ಅದು ಕ್ಯಾಪ್ಟನ್ಸಿ ಅಂದ್ರೆ ಧನುಷ್ ಅವರು ಅಶ್ವಿನಿ ಅವ್ರ ಜಾಗದಲ್ಲಿ ಇರೋದನ್ನ ಕಟ್ ಮಾಡ್ತಾರೆ. ಸೊ ಅದೇನಾಗುತ್ತೆ, ಬ್ಯಾನರ್ ಅಲ್ಲಿಗೆ ಬರುತ್ತೆ. ಸೊ ಅದನ್ನು ನಾನು ಪಾಯಿಂಟ್ ಔಟ್ ಮಾಡಿದೆ. ಆ್ಯಕ್ಚುಲಿ ಧನುಷ್ ಅವ್ರ ಜಾಗದಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವ್ರನ್ನ ದಾರ ಕಟ್ ಮಾಡಬೇಕು, ಥ್ರೆಡ್ ಕಟ್ ಮಾಡಬೇಕು. ಸೊ ಅಲ್ಲೇ ಅದೇನು ಬ್ಯಾನರ್ ಇರುತ್ತೆ, ಅಲ್ಲಿ ಅವರು ಫೋಟೋ ಏನಿರುತ್ತೆ ಅಲ್ಲೂ ಮಾತ್ರ ಬರಬೇಕದು. ಸೊ ಇದು ಅಲ್ಲೂ ಬರಲಿಲ್ಲ. ಸೊ ಅಲ್ಲೂ ಒಂದು ಮಿಸ್ಟೇಕ್ ಆಯಿತು ಒಂದು. ಸೊ ಅವ್ರಿಗೇನು ಕೊಟ್ಟಿರ್ತಾರೆ ಅವ್ರ ಜಾಗದಲ್ಲಿ ಹೋಗಿ ಮಾಡಬೇಕಿತ್ತು, ಅದು ಒಂದು ಮಿಸ್ಟೇಕ್ನ ಪಾಯಿಂಟ್ ಔಟ್ ಮಾಡಬೇಕಿತ್ತು, ಅಲ್ಲೂ ಮಾಡಲಿಲ್ಲ. ಸೊ ಅಶ್ವಿನಿ ಅವ್ರ ಜಾಗದಲ್ಲೇ ಕ್ಯಾಪ್ಟನ್ಸಿ ಅನ್ನೋದು ಲಾಸ್ಟ್ ಕ್ಯಾಪ್ಟನ್ಸಿ ಅನ್ನೋ ಬ್ಯಾನರ್ ಏನಿತ್ತು, ಅಶ್ವಿನಿ ಅವ್ರ ಫೋಟೋ ಜಾಗದಲ್ಲಿ ಅದು ಏನು ಕಟ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಬಂದಿದೆ. ಸೊ ಇದೇನಾಗುತ್ತೆ, ಇವರು ಬಿಗ್ ಬಾಸ್ ಅವ್ರು ಗಮನ ಕೊಡ್ತಾರೆ, ಈ ಟಾಸ್ಕ್ನ ನೀವು ರೂಲ್ನ ಉಲ್ಲಂಘನೆ ಮಾಡಿದ್ದೀರಾ, ಸೊ ಇದನ್ನು ನೀವು ವಿನ್ನರ್ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸೊ ಇದಕ್ಕೇನಾಗುತ್ತೆ, ಮನೆಯವ್ರನ್ನ ಮನವೊಲಿಸ್ಬೇಕು ಅಂತ ಇರುತ್ತೆ. ಸೊ ಅದನ್ನು ಬಿಗ್ ಬಾಸ್ ಅವ್ರು ಕೊಡಬಾರ್ದಾಯಿತು ನೋಡಿ. ಈಗ ಯಾಕೆಂತಂದರೆ ಕೊಡಬೇಕಿತ್ತು. ಇವಾಗ ಧ್ರುವಂತವ್ರು ಹೇಳಿದ್ರು ಒಂದು ಟಾಸ್ಕ್ ಕೊಟ್ಬಿಡಿ ಅಂತ. ಸೊ ಇದೊಂದು ಟಾಸ್ಕ್ ಕೊಟ್ಟಿದ್ದಿದ್ರೆ ಯಾವುದೋ ಒಂದು ಬೇರೆ ಟಾಸ್ಕ್ ಕೊಟ್ಟು ಸೊ ಅದರಲ್ಲಿ ಗೇಮ್ ಆಡಿಸ್ಬೇಕಿತ್ತು. ಯಾಕೆಂದರೆ ಲಾಸ್ಟ್ ಟಾಸ್ಕ್ ಇದು. ಇವರು ಹೇಳ್ತಾರೆ ಇದೊಂದು ತುಂಬ ಲಾಸ್ಟ್ ಇರುತ್ತೆ, ಮತ್ತೆ ಈ ಟಾಸ್ಕ್ ಬರೋದೇ ಇಲ್ಲಿದೆ, ಮುಗಿದೋಗಿತ್ತು, ಇದೇ ಲಾಸ್ಟ್ ಆಗಿರೋದ್ರಿಂದ ಇದು ಮನೆಯವ್ರನ್ನ ಮನವೊಲಿಸಿ ಅನ್ನೋದನ್ನು ಕೊಡಬಾರ್ದಾಗಿತ್ತು. ಸೇಮ್ ಆಗೋಯ್ತೀವಿ ನೋಡಿ. ಅದಕ್ಕೋಸ್ಕರ ಇವರು ಇಬ್ಬರು ಕೂಡ ತುಂಬ ಫೈಟ್ ಮಾಡಿದ್ರು. ಧನು ಆಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ತುಂಬ ಫೈಟ್ ಮಾಡ್ಕೊಂಡೇ ಬಂದರು. ಸೊ ಏನಾಗುತ್ತೆ, ಲಾಸ್ಟ್ ಎಲ್ಲ ಒಂದು ರೂಲ್ ಬ್ರೇಕ್ ಆಗಿದೆಯಾ, ಓಕೆ, ರೂಲ್ ಬ್ರೇಕ್ ಆದಮೇಲೆ ಸೊ ಅಲ್ಲಿ ವಿನ್ನರ್ ಅಂತ ಕನ್ಸಿಡರೇ ಮಾಡೋವಾಗಿಲ್ಲ ಒಂದು. ಸೊ ಯಾವುದೇ ಗೇಮ್ ಆದರೂ ಕೂಡ
ರೂಲ್ನ ಬ್ರೇಕ್ ಆದರೆ ಅದನ್ನ ರದ್ದು ಮಾಡ್ತಾರೆ, ಮ್ಯಾಚ್ನ ರದ್ದು ಮಾಡ್ತಾರೆ, ಅಥವಾ ಅವ್ರ ಮೇಲೆ ಪೆನಾಲ್ಟಿ ಏನಿರುತ್ತೋ ಸೊ ಈ ಥರದ್ದೆಲ್ಲ ಇರುತ್ತೆ ಗೇಮಲ್ಲಿ ಇದ್ದಾಗ. ಸೊ ಇದು ಅಲ್ಲಿ ಯಾವುದೇ ರೀತಿ ಕ್ಯಾಪ್ಟನ್ಸಿ ಅಂದರೆ ಅವ್ರು ಗೆಲ್ಲಬೇಕು ಅನ್ನೋ ರೂಲ್ನು ಬ್ರೇಕ್ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಪೆನಾಲ್ಟಿ ಅನ್ನೋದಾಗಿರ್ಬೋದು, ಈ ಥರದ್ದು ಏನೂ ಮಾಡಲಿಲ್ಲ, ಮನವೊಲಿಸಿ ಅಂತ ಹೇಳ್ತಾರೆ. ಇವಾಗ ಆಲ್ಮೋಸ್ಟ್ ಧನು ಅವ್ರಿಗೆ ನಾಲ್ಕು ಜನ ಆಲ್ಮೋಸ್ಟ್ ಇದ್ದಾರೆ. ರಾಶಿಕ್ ಅವರು ಕೂಡ ನೋಡಿ, ಇದರಲ್ಲಿ ಉಸ್ತುವಾರಿಗಳು ಏನು ಮಾಡಬೇಕು ಅಂತಂದರೆ, ನಮ್ಮಿಬ್ಬರು ಓಟು ನಾವು ಯಾರಿಗೂ ಆಗೋದಿಲ್ಲ, ಇದು ನಮ್ಮದೇ ತಪ್ಪಾಗಿದೆ, ಸೊ ನಾವಿಬ್ಬರು ಮಾಡೋದೇ ಇಲ್ಲ ಇದನ್ನು ಅಂತ ಇವರು ಸ್ಟ್ಯಾಂಡಾಗಿ ನಿಂತ್ಕೊಬೇಕಿತ್ತು. ಅಲ್ಲೂ ಸ್ಟ್ಯಾಂಡಾಗಿ ನಿಂತ್ಕೊಳ್ಳಿಲ್ಲ ಉಸ್ತುವಾರಿಯವರು. ಆ ಥರ ನಮ್ಮಿಬ್ಬರು ಓಟು ಕೊಡೋದೇ ಇಲ್ಲ, ಮನೆಯವ್ರು 4 ಜನ ಏನಿರ್ತಾರೋ ನೀವೇ ಕೊಟ್ಕೊಳ್ಳಿ, ಯಾಕೆಂದರೆ ನಮ್ಮಿಂದ ಇದು ಏನೋ ಮಿಸ್ಟೇಕ್ ಆಗಿದೆ, ನಿಮ್ಮಿಂದ ಮಿಸ್ಟೇಕ್ ಆಗಿಲ್ಲ, ನಾವು ಅದನ್ನು ಗಮನ ಕೊಟ್ಟು ನೋಡಬೇಕಾಯ್ತು ಉಸ್ತುವಾರಿಗಳು. ಸೊ ಇದು ನಾವು ಮಾಡಬೇಕಿತ್ತು. ಸೊ ಹಂಗಾಗಿ ನಾವು ಇಬ್ಬರಿಗೂ ನಾನು ಓಟ್ ಹಾಕೋದಿಲ್ಲ ಅಂತ ಇಬ್ಬರು ಕರೆಕ್ಟಾಗಿ ಸ್ಟ್ಯಾಂಡ್ ಆಗಿಬಿಟ್ಟಿದ್ದಾರೆ. ಅಲ್ಲಿ ಏನೋ ಒಂಥರ ಅವ್ರಿಗೆ ಇಬ್ಬರು ಚೆನ್ನಾಗಿ ಪ್ರಾಮಾಣಿಕವಾಗಿದ್ದಾರೆ ಅಂತ ಗೊತ್ತಾಗ್ತಿತ್ತು. ಅಲ್ಲಿ ನೋಡಿದ್ರೆ ಗಿಲ್ಲಿ ಅವ್ರು ಮೊದಲೇ ಅವ್ರಿಗೆ ಅಶ್ವಿನಿ ಅವ್ರಿಗೆ ಆಪೋಸಿಟ್ ಆಗಿದ್ದಾರೆ, ರಾಶಿಕ್ ಅವರು ಕೂಡ ಯಾಕೆ ಆಪೋಸಿಟ್ ಆಗಿದ್ದಾರೆ, ಯಾಕಂತಂದರೆ ಮೊನ್ನೆ ಟಾಸ್ಕಲ್ಲಿ ಕೂಡ ರಾಶಿಕಾ ಮತ್ತು ಅಶ್ವಿನಿ ಅವ್ರದ್ದು ಟಾಸ್ಕ್ ಇರುತ್ತಲ್ವಾ, ಸೊ ಪೈಪ್ ಏನು ಅದು ಫಿಕ್ಸ್ ಮಾಡಿದ್ದು ಏನಿರುತ್ತೆ ಅದರಲ್ಲೂ ಕೂಡ ಏನು ಮಾಡ್ತಾರೆ, ಅಶ್ವಿನಿ ಅವರು ಗೆಲ್ತಾರೆ. ಅಶ್ವಿನಿ ಅವರು ತುಂಬ ಫೈಟ್ ಕೊಡ್ತಾರೆ. ಸೊ ಅವ್ರಿಗೂ ಏಜ್ ತುಂಬ ಅಜ್ಜಿಗದಂತ ಸೊ ವ್ಯತ್ಯಾಸ ಇದೆ, ಒಂದು ಸ್ವಲ್ಪ ಒಂದು 6 ವರ್ಷ ವ್ಯತ್ಯಾಸ ಇರುತ್ತೆ. ಸೊ ಅದರಲ್ಲೂ ಇವರು ಫೈಟ್ ಕೊಡ್ತಾರೆ, ಇವರು ಫಿಸಿಕಲಿ ಫಿಟ್ ಆಗಿರ್ತಾರೆ ಅಶ್ವಿನಿ ಅವರು. ರಾಶಿಕ್ ಅವರು ತುಂಬ ಅವ್ರಿಗೆ ಟಾಸ್ಕಲ್ಲಿ ತುಂಬ ಡೇ ಒಂದಿನ ಚೆನ್ನಾಗಿ ಆಡ್ಕೊಂಡ್ಬಂದಿದ್ದಾರೆ. ಇಬ್ಬರು ಒಂದು ಒಳ್ಳೆ ಫೀಮೇಲ್ ಚೆನ್ನಾಗಿ ಟಾಸ್ಕ್ನ ಫಿಸಿಕಲ್ ಆಗಿ ತುಂಬ ಚೆನ್ನಾಗಿ ಆಡಿದ್ರು. ಅದರಲ್ಲಿ ಅಶ್ವಿನಿ ಅವರು ತುಂಬಾ ಸಖತ್ತಾಗಿ ಪೈಪ್ನ ತೊಗೊಂಬಂದಾಗಿರ್ಬೋದು, ಸೊ ಆ ಟಾಸ್ಕ್ನ ತುಂಬ ಜನ ಚೆನ್ನಾಗಿ ಮಾಡ್ಕೊಂಡ್ಬಿಟ್ರು. ಸೊ ಅಲ್ಲೇನಾಗಿದೆ, ಇವರಿಬ್ಬರಿಗೂ ಸ್ವಲ್ಪ ಕ್ಲಾಶಸ್ ಆಗಿದೆ. ಹಾಗೆ ಆಗುತ್ತಲ್ಲ, ಫಿಸಿಕಲ್ ಆದಮೇಲೆ ಗಟ್ಟಿಗೆ ಎಳೆಯೋದು ಮಾಡೋದು ಈ ಥರ ಇದ್ದಾಗ ಏನಾಗುತ್ತೆ, ಸೊ ಅವ್ರ ಮೇಲೆ ಇರೋದು ಕೋಪ ಬರುತ್ತೆ. ಆ ಕೋಪದಲ್ಲಿ ಏನು ಮಾಡ್ತಾರೆ, ಇವ್ರಿಗೆ ಧನು ಅವ್ರಿಗೆ ನಾನು ಓಟ್ ಹಾಕ್ತೀನಿ, ಧನು ಅವ್ರಿಗೆ ನಾನು ತಗೊಳ್ತೀನಿ ಅಂತ ಹೇಳ್ತಾರೆ. ನೋಡಿ ಅದು ಹಂಗೆ ಬರ್ತಿಲ್ಲ, ಅದು ಇವರು ಓವರ್ ಆಲ್ ಎಲ್ಲ ನೋಡಬೇಕಾಯ್ತು. ಇನ್ನೊಂದು ನೋಡಿ, ಧನು ಅವರು ಆಲ್ರೆಡಿ ಒಂದ್ಸತಿ ಕ್ಯಾಪ್ಟನ್ ಆಗಿದ್ರು ಅನ್ಸುತ್ತೆ, ಆಗಿದ್ರು. ಆಗ ಇವರು ಒಂದು ಸ್ವಲ್ಪ ನಾನು ಒಂದ್ಸತಿ ಕ್ಯಾಪ್ಟನ್ ಆಗಿದ್ದೆ. ಸೊ ಇದರಲ್ಲಿ ನಿಮ್ಗೆ ಬಿಟ್ಕೊಡೋದು ನನಗೇನು ಇದಿಲ್ಲ. ಸೊ ಕ್ಯಾಪ್ಟನ್ ಒಂದೇ, ಕ್ಯಾಪ್ಟನ್ ಅಷ್ಟೇ, ಲಾಸ್ಟ್ ಕ್ಯಾಪ್ಟನ್ ಅಂತ ಇರೋದಷ್ಟೇ. ಅದೇನು ಲಾಸ್ಟ್ ಕ್ಯಾಪ್ಟನ್ ಅಂದ್ಬಿಟ್ಟು ಅವ್ರಿಗೇನು ಬೇರೆ ರೀತಿ ಟ್ರೀಟ್ಮೆಂಟ್ ಕೊಡೋದಾಗಿರ್ಬೋದು, ಬೇರೆ ರೀತಿ ನೋಡೋದಾಗಿರ್ಬೋದು, ಆ ಥರದ್ದೇನಿಲ್ಲ. ಅದೇ ಕ್ಯಾಪ್ಟನ್ ಇಂಪಾರ್ಟೆಂಟ್ ಆಗಿರುತ್ತಲ್ಲ ಸರ್, ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಇಲ್ಲಿ ಇವ್ರು ಏನಾಗಿದೆ, ರೂಲ್ನೇ ಬ್ರೇಕ್ ಮಾಡಿದಾರಲ್ಲ. ಇವನ್ ಧನು ಅವ್ರು ಕೂಡ ಇಲ್ಲ, ನನ್ನ ಮನ್ಸಿಗೆ ಯಾಕೋ ಒಪ್ತಿಲ್ಲ ಅಂತ ಕೊನೆಗೆ ಹೇಳ್ತಾರೆ ಅವರು. ಅದನ್ನು ತಗೊಳ್ತಾರೆ, ನನ್ನ ಮನ್ಸಿಗೆ ಯಾವುದೋ ಒಪ್ತಾ ಇಲ್ಲ ಅಂತ ಅವ್ರು ಕೊನೆಗೆ ಅದನ್ನು ಹೇಳ್ತಾರೆ ಅವರು. ಈಗ ನೋಡಿ, ಇದರ ರೂಲ್ ಬ್ರೇಕ್ ಆದಮೇಲೆ ಇದನ್ನು ವಿನ್ನರ್ ಅಂತ ಹೆಂಗೆ ಕನ್ಸಿಡರ್ ಮಾಡೋಕ್ಕಾಗತ್ತೆ? ಈಗ ಗೇಮ್ನ ರೂಲ್ನ ಬ್ರೇಕ್ ಮಾಡಿ ವಿನ್ ಆದರೆ ಅದಕ್ಕೆ ಅರ್ಥ ಎಲ್ಲಿರುತ್ತೆ? ಸೊ ಇದನ್ನ ಒಂದು ಅವರು ನಿಮ್ಮ ಪ್ರಕಾರ ಅಲ್ಲಿ ಕಾವ್ಯ ಇವರು ಅಶ್ವಿನಿ ಅವ್ರನ್ನ ಚೂಸ್ ಮಾಡಬೇಕಿತ್ತು ಅಂತಾನೆ ಅಂದ್ರೆ ನಾನು ಗೇಮ್ ಬೇರೆ ಗೇಮ್ ಆಡಿಸ್ಬೇಕಿತ್ತು. ನೋಡಿ, ಅಶ್ವಿನಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಾನು ಹೇಳ್ತಿಲ್ಲ. ನೋಡಿ, ಯಾವುದೋ ಒಂದು ಗೇಮ್ಗಳು, ಯಾಕಂದ್ರೆ ಲಾಸ್ಟ್ ಆಗಿರೋದ್ರಿಂದ ಒಂಥರ ನೋಡೋಕ್ಕಿಂತ ಕುತೂಹಲ ಜಾಸ್ತಿ ಇರುತ್ತೆ. ಇನ್ನು ಮತ್ತೆ ಗೇಮೇ ಇರೋದಿಲ್ಲವಲ್ಲ, ಮನೆಯವ್ರಿಗೆ ಯಾರಿಗೂ ಗೇಮೇ ಇರೋದಿಲ್ಲ, ಅದು ಮುಗಿದೇ ಹೋಯ್ತು ಆ ಟಾಸ್ಕ್, ಈ ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರದಲ್ಲಿ. ನೀವು ಇನ್ನೂ ಒಂದು ಚಿಕ್ಕದಾಗಿ ಒಂದು ಗೇಮ್ ಕೊಡಿ, ಇಲ್ಲ ಮತ್ತೆ ಅದನ್ನು ರೀಗೇಮ್ ಮಾಡಿಸ್ತೀರಾ, ಮತ್ತೆ ಆಡಿ, ಮತ್ತೆ ಬೇರೆ ಥರ ಮಾಡಿ, ಮತ್ತೆ ಅದನ್ನು ಮಾಡ್ಬೋದಾಗಿತ್ತು. ಅದನ್ನು ಮಾಡಿದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಅದು ಬರೋದು. ಅವಾಗ ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಯಾರು ಹಾಡು ಗೆಲ್ತಾರೆ, ಯಾರು ಓಟು ಬೇಕಾಗಿರಲಿಲ್ಲ. ಆಗ ಇವಾಗ ನೋಡಿ, ಓಟ್ ಮಾಡಿಸ್ಕೊಂಡು ಅದು ಕ್ಯಾಪ್ಟನ್ಸಿ ಆಗೋದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಅದು. ಏನಕ್ಕೆ ಅವರು ಮನವೊಲಿಸ್ಬೇಕಾಗಿತ್ತು? ಬಿಗ್ ಬಾಸ್ ಅವರು ಅದನ್ನು ಒಂದು ಚಾನ್ಸ್ ಕೊಡಲೇಬಾರ್ದಾಗಿತ್ತು. ರೂಲ್ ಬ್ರೇಕ್ ಆಗಿದೆ, ಇದು ಕ್ಯಾಪ್ಟನ್ಸಿ ಆಗೋದಕ್ಕೆ ಲಾಯಕಲ್ಲ. ಇಲ್ಲ ಅಂದರೆ ಮತ್ತೆ ಒಂದು ಇದು ಮಾಡಬೇಕು. ಇಲ್ಲ, ರೂಲ್ ಬ್ರೇಕ್ ಆಗಿದೆಯಾ, ನೀವು ಆಗಬಾರ್ದು, ನೀವು ರೂಲ್ ಬ್ರೇಕ್ ಮಾಡಿರೋದ್ರಿಂದ ನಿಮಗೆ ಕ್ಯಾಪ್ಟನ್ಸಿ ಇಲ್ಲ, ನೀವು ಕ್ಯಾಪ್ಟನ್ ಆಗೋಗಿಲ್ಲ. ಸೊ ನೀವು ಮಾಡಿರೋ ತಪ್ಪಿಗೆ ಆಪೋಸಿಟ್ ಪಾರ್ಟಿಯವ್ರಿಗೆ ಸಿಕ್ಕಿದೆ, ಕ್ಯಾಪ್ಟನ್ಸಿ ಸಿಕ್ಕಿದೆ ಅಂತಲೂ ಕೊಡ್ಬೋದಾಗಿತ್ತು. ಸೊ ಎರಡರಲ್ಲಿ ಒಂದು ಪಾಯಿಂಟ್. ಇವಾಗ ಅಂದರೆ ಯಾವುದೋ ಒಂದು ರೂಲ್ ಬ್ರೇಕ್ ಆದರೆ 1 ಪಾಯಿಂಟ್ ಅವ್ರಿಗೆ ಹೋಗ್ತಿ, ಇಲ್ಲ ಇನ್ನೊಂದು ಪಾಯಿಂಟ್ ಇವ್ರಿಗೆ ಬರ್ತದೆ, 0-1 ಆಗುತ್ತೆ. ಇಲ್ಲೇನಂತಂದರೆ ಇಲ್ಲಿ ರೂಲ್ ಬ್ರೇಕ್ ಮಾಡಿರೋರೇ ಗೆದ್ಬಿಟ್ಟಿದ್ದಾರೆ. ಅವರು ಟಾಸ್ಕ್ ಏನು ಆಡಿದ್ರು, ರೂಲ್ ಏನು ಬ್ರೇಕ್ ಮಾಡಿದ್ರು, ಎಲ್ಲರೂ ಒಂದೇ ಸ್ಟ್ಯಾಂಡರ್ಡ್ ಆಗಬೇಕಿತ್ತು. ರೂಲ್ ನನಗೂ ಕೂಡ ಅನಿವಾರ್ಯ ಆಗುತ್ತೆ, ನಾನು ಟಾಸ್ಕ್ ಎಲ್ಲರೂ ಆಡಿದ್ದಾರೆ, ಎಲ್ಲರೂ ಟಾಸ್ಕ್ ಆಡಿದಾರಲ್ವಾ. ಟಾಸ್ಕ್ ರೂಲ್ ಬ್ರೇಕ್ ಮಾಡೋ ರೂಲ್ ಅಷ್ಟು ಬ್ರೇಕ್ ಆಗಿದೆ. ಸೊ ಹಂಗಾಗಿ ನಾನು ಇವ್ರಿಗೆ ಓಟ್ ಹಾಕೋದೇನೋ ನನಗೇನು ಅಷ್ಟು ಕರೆಕ್ಟ್ ಅಂತ ಅನ್ನಿಸ್ತಿಲ್ಲ ಅಂತ ಯಾರು ಹೇಳಿಲ್ಲ. ಇಲ್ಲಿ ಇನ್ನೊಂದೇನಂತಂದ್ರೆ, ನೀವು ಅಬ್ಸರ್ವ್ ಮಾಡೋ ರಘು ಅವರು ಪರ್ಫೆಕ್ಟಾಗಿ ಅವರು ಜಿನ್ಯನ್ ರೀಸನ್ ಕೊಟ್ಟರು. ಅವರು ನಾನು ಇಂಟರ್ನ್ಯಾಷನಲಲ್ಲಿ ನಾನು ಸ್ಪೋರ್ಟ್ಸಲ್ಲೆಲ್ಲ ಅಟೆಂಡ್ ಮಾಡಿರೋದ್ರಿಂದ ರೂಲ್ ಬ್ರೇಕ್ ಆದರೆ ಯಾರೇ ಆದರೂ ಕೂಡ ವಿನ್ನರ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ ನಾವು. ಇದು ನಾನು ಆ್ಯಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಆಗಿ ನೋಡ್ತಾ ಇರೋದು. ಸೊ ಹಂಗಾಗಿ ಇದನ್ನು ನಾನು ಅಶ್ವಿನಿ ಅವ್ರನ್ನ ನಾನು ಈ ಓಟ್ ಅಂತ ಬಂದರೆ ಅಶ್ವಿನಿ ಅವ್ರಿಗೆ ನಾನು ಓಟ್ನ ನಾನು ಮಾಡ್ಬೋದು ಅಂತ ಅವರು ರಘು ಅವರು ಜಿನ್ಯನ್ ಆಗಿ ಅವರು ಹೇಳಿದರು. ಜಿನ್ಯನ್ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರು. ಅದು ರಘು ಅವ್ರು ಬಿಟ್ಟರೆ ಯಾರು ಕರೆಕ್ಟಾಗಿ ಅಲ್ಲಿ ಜೆನ್ಯನ್ ರೀಸನ್ನೇ ಕೊಡಲಿಲ್ಲ.
ಜೆನ್ಯೂನಾಗಿ ಯಾರೂ ಹೇಳಿಲ್ಲ. ಬರೀ ಟಾಸ್ ಚೆನ್ನಾಗಿ ಆಡೋರು, ಇವ್ರಿಗೆ ಇಬ್ರು ಚೆನ್ನಾಗಿ ಆಡಿದ್ದಾರೆ. ಇಬ್ರು ಚೆನ್ನಾಗಿ ಒಂದು ದೊಡ್ಡ ಫೈಟ್ ಕೊಟ್ಟರು ಸರ್. ರಕ್ಷಿತಾ ಅದೇ ಹೇಳಿದ್ದು ಅಂದರೆ ಇಲ್ಲಿ ಇವರು ಏನಾಗಿ ಇಬ್ರು ಚೆನ್ನಾಗಿ ಆಡಿದ್ದಾರೆ. ರಕ್ಷಿತಾ ಅವರು, ಅಶ್ವಿನಿ ಅವರು ಡೇ ಒನ್ನಿಂದ ನೋಡ್ಕೊಂಡು ಬಂದಿದ್ದೀನಿ ನಾನು ಅವ್ರನ್ನ. ಆಸ್ ಎ ಫೀಮೇಲ್ ಕಂಟೆಸ್ಟೆಂಟ್ ಆಗಿ ತುಂಬಾ ಫೈಟ್ ಕೊಟ್ಟಿದ್ದಾರೆ, ಸ್ಟ್ರಾಂಗ್ ಇದ್ದಾರೆ. ದೊಡ್ಡವರಾದರೂ ಕೂಡ ಈಸ್ ಫಿಸಿಕಲಿ ಫಿಟ್ ಆಗಿದ್ದಾರೆ, ಎಲ್ಲ ಥರನೂ ಗೇಮಲ್ಲಿ ಮುಂದಿದ್ದಾರೆ. ಆಮೇಲೆ ಇನ್ನೊಂದವ್ರಿಗೆ ತುಂಬ 3 ಕಡೆ ಇರ್ಬೋದು ಅನ್ಸುತ್ತೆ ಈ ಥರ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಲಾಸ್ಟ್ ಬರ್ತಾರೆ, ಸೊ ರನ್ನರ್ ಅಪ್ ಆಗ್ತಾರೆ. ಅಲ್ಲೂ ಎಲ್ಲೋ ಅಲ್ಲೇ ಸ್ವಲ್ಪ ಅಲ್ಲೆಲ್ಲ ಮಿಸ್ ಆಗ್ತಿದೆ. ಇದು ಆ್ಯಕ್ಚುಲಿ ಅವರು ಕರೆಕ್ಟಾಗಿ ಒಂದು ಗೇಮ್ ಬೇರೆ ಯಾವ್ದಾದ್ರು ಗೇಮ್ ಕೊಟ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಅದಿನ್ನೂ ತುಂಬಾ ಚೆನ್ನಾಗಿ ಮೂರು ಬರ್ತಾಯಿತ್ತು. ಯಾರನ್ನೂ ಮನೆ ಓದಿಸೋದಾಗಿರ್ಬೋದು, ಯಾರನ್ನೂ ಕೇಳಿ ನಾನು ಕ್ಯಾಪ್ಟನ್ಸಿ ಆದೆ, ಹಾಗೆ ನಾಳೆ ದಿವಸ ನಾನು ಓಟ್ ಹಾಕಿದ್ದಕ್ಕೆ ನೀನು ಕ್ಯಾಪ್ಟನ್ಸಿ ಆದೆ, ನಾನು ಹಾಕಿದ್ದಕ್ಕೆ ನೀನು ಲಾಸ್ಟ್ ಕ್ಯಾಪ್ಟನ್ಸಿ ಆಗಿದ್ದು, ನಿನ್ನ ಲೈಫ್ ಟೈಮ್ ನಿಮ್ಮ ಮೆಮೊರಿ ಹೇಳ್ತೀರಿ. ಏನಾಗುತ್ತೆ ನಾಳೆ ದಿವಸ ಕ್ಲಾಶ್ ಆದರೂ ಆಗುತ್ತೆ. ಹಿಂಗೆ ಚೆನ್ನಾಗಿರ್ತದೆ. ಏನಾಗುತ್ತೆ ಈಗ ಎಲ್ಲರೂ ಹೋಗ್ತಾ ಇರ್ಬೇಕು ಮನೆಯಿಂದ, ಈಗ ಟೈಮ್ ಬೇರೆ ಇಲ್ಲ. ಈಗ ಈ ವಾರ ಇಬ್ಬರು ತೆಗಿತಾರೋ ಗೊತ್ತಿಲ್ಲ. ಈಗ ಒಬ್ರಿಗೊಬ್ರು ಅವ್ರು ಇಂಡಿವಿಜುವಲ್ ಆಗಿ ಈಗ ಅವ್ರಿಗವ್ರು ಯೋಚನೆ ಮಾಡಲೇಬೇಕು. ನಾವು ವಿನ್ ಆಗೋದಕ್ಕೆ ಅವ್ರು ಏನು ಗೊತ್ತಾ, ಅವ್ರ ಆಟ ಅವ್ರು ಆಡಲೇಬೇಕು. ಅವ್ರನ್ನ ಮಾತ್ರ ಯೋಚನೆ ಮಾಡಬೇಕಾಗುತ್ತೆ. ನಾನು ಯಾರಿಗೋಸ್ಕರ ಫೇವರ್ ಆಗಿ ಅಲ್ಲಿ ಇರೋಕ್ಕಾಗತ್ತಿಲ್ಲ. ಯಾಕಂದರೆ ನಾನು ಗೆಲ್ಲಬೇಕು ಅಂತೆಗೆ ಆಗಂದ್ಬಿಟ್ಟು ನನಗೆ ನೀನು ಓಟ್ ಹಾಕ್ದೆ ಬಿಡು ಅಂತ ನಾನು ಬಿಟ್ಕೊಟ್ಬಿಡ್ತೇನೆ. ಇವ್ರು ಬಿಟ್ಕೊಡ್ತಾರಾ? ಇಲ್ಲ. ಇವ್ರೇನು ಮಾಡ್ತಾರೆ, ಇವ್ರಿಗೂ ಕೂಡ ನಾಳೆ ದಿವಸ ನಾಮಿನೇಟ್ ಮಾಡಲೇಬೇಕಾಗುತ್ತೆ ಯಾರು ಓಟ್ ಹಾಕಿದ್ರು ಅಂತ. ಅವಾಗೇನಾಗುತ್ತೆ, ಮಾತು ಬಂದ್ಬಿಡುತ್ತೆ. ನಾನು ಅವತ್ತು ನಿನಗೆ ಏನೋ ಸೆಲೆಕ್ಷನ್ ಮಾಡಿದ್ದಕ್ಕೇ ನೀನು ಕ್ಯಾಪ್ಟನ್ಸಿ ಆಗಿದ್ದು, ನನ್ನಿಂದ ನೀನಾಗಿದ್ದು ಅನ್ನೋದು ಕೂಡ ಮಾತು ಬರುತ್ತೆ. ಮಾತು ಬರದೆ ಅನ್ನೋದೇನಿಲ್ಲ ಅಲ್ಲಿ. ಸೊ ಇದು ಆಗಬಾರ್ದಾಗಿತ್ತು. ಇದು ಆಗ್ದೇನೆ ಕರೆಕ್ಟಾಗಿ ಅವರೊಂದು ಟಾಸ್ಕ್ ಕೊಟ್ಬಿಟ್ಟಿದ್ದಾರೆ. ಬಟ್ ಅಶ್ವಿನಿ ಅವರಿಗೆ ಒಂದು ಅವಕಾಶ ಸಿಗಬೇಕಿತ್ತು. ಯಾಕೆ ಅಂತಂದ್ರೆ ಅವರು ಇದು ಸ್ಟಾರ್ಟಿಂಗ್ ಇಂದನೂ ಇಲ್ಲಿವರೆಗೂ ಒಂದು ಕ್ಯಾಪ್ಟನ್ಸಿ ಆಗಿಲ್ಲ, ಸೊ ಕ್ಯಾಪ್ಟನ್ ಆಗಿಲ್ಲ. ಹಾಗಾಗಿ ಅವ್ರಿಗೆ ಒಂದು ಅವಕಾಶ ಸಿಗಬೇಕಿತ್ತು. ಅದು ಅಲ್ಲದೆ ಅವರು ಗಿಲ್ಲಿ ಬೇರೆ ಚಾಲೆಂಜ್ ಮಾಡಿದ್ರು, ಸಾಧ್ಯ ಆದ್ರೆ ನಿಮ್ಮ ಕೈಲಿ ಕ್ಯಾಪ್ಟನ್ ಆಗಿ ತೋರಿಸಿ ಅಂತ ಹೇಳಿ ಲಾಸ್ಟ್ ಟೈಮು. ಸೊ ಹಂಗಾಗಿ ಒಂದು ಅವಕಾಶ ಅವ್ರಿಗೆ ಸಿಗಬೇಕಿತ್ತು. ಹೌದು. ಏನಾಗುತ್ತೆ ನೋಡಿ, ಇವಾಗ ಮತ ಅಂತ ಅಂದಾಗ ಅದೇ ಇವ್ರು ಓಟ್ ಹಾಕಿದ್ರಿಂದ ಅಂತಂದಾಗ ಎಲ್ಲ ಅವ್ರ ಕೈಲಿ ಇರುತ್ತೆ. ಅದೇ ಟಾಸ್ಕ್ ಕೊಟ್ಬಿಟ್ಟಿದ್ರೆ ಯಾರ ಕೈಲಿ ಇರೋದಿಲ್ಲ ಅಂತ ನಾನು ಹೇಳ್ತಿರೋದು. ಬಟ್ ಇವರು ಕೊಡಬೇಕಿತ್ತು. ಹೌದು ನೋಡಿ, ಯಾವುದೇ ಎಲ್ಲ ಏನಾಗಿದೆ ಎಲ್ಲ ಪರ್ಸ್ನಲ್ಲಾಗಿ ಅಶ್ವಿನಿ ಅವ್ರ ಮೇಲೆ ಬಿದ್ದುಬಿಟ್ಟಿದ್ದಾರೆ. ಅಶ್ವಿನಿ ಅವ್ರನ್ನ ಹೆಂಗಾರು ಮಾಡಿ ಅವ್ರನ್ನ ಓಡಿಸ್ಲೇಬೇಕು. ಆಕ್ಚುಲಿ ಅಶ್ವಿನಿ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ತುಂಬ ಈಗ ನೋಡಿ, ಫೀಮೇಲಲ್ಲಿ ಅವರೆಲ್ಲರಿಗೂ ಫೈಟ್ ಮಾಡ್ಕೊಂಡ್ಬರ್ತಿದ್ದಾರೆ. ಅವರು ಒಬ್ರಿಗೂ ಬಿಡ್ತಾ ಇಲ್ಲ. ನಾವು ನೋಡ್ದಂಗೆ ಡೇ ಒನ್ನಿಂದ ಕೂಡ ಅವ್ರು ಹೆಂಗಿದ್ರು ಹಂಗೆ ಇದ್ದಾರೆ. ಆಟದ ಟೈಮಲ್ಲಿ ಆಟ ಆಡ್ತಿದ್ದಾರೆ, ಕಾಮಿಡಿ ಅಂದರೆ ನಗ್ತಿದ್ದಾರೆ, ಚೆನ್ನಾಗಿ ಮಾತಾಡ್ತಿದ್ದಾರೆ. ನಮಗೆಲ್ಲೋ ಅವ್ರಿಗೆ ಆ ಥರ ಏನೋ ಒಂಥರ ಫೇಕ್ ಅಂತ ಏನು ಅನ್ನಿಸ್ತಾ ಇಲ್ಲ. ನಾವು ನೋಡ್ತಾ ಇದ್ದೀವಿ. ನಾವು ಅವರು ಎಷ್ಟು ನೀಟಾಗಿ ಮಾತಾಡ್ಬೇಕು ಅಷ್ಟು ನೀಟಾಗಿ ಮಾಡ್ಕೊಂಡ್ಬರ್ತಿದ್ದಾರೆ. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಅವ್ರು ಅದೇ ಕೋಪದಲ್ಲಿ ಮಾತಾಡೋದಾಗಲಿ ಆ ಥರ ಮಾಡ್ತಿಲ್ಲ. ಸೊ ಎಲ್ಲ ನೀಟಾಗಿ ಆಟನೂ ಆಡ್ಕೊಂಡ್ಬರ್ತಿದ್ದಾರೆ. ಒಂದು ಒಳ್ಳೆ ಅಡುಗೆನೂ ಕೂಡ ಮಾಡಿದ್ದಾರೆ. ಸೊ ಅವ್ರದ್ದೊಂದು ಕ್ಯಾಪ್ಟನ್ಸಿ ಅಂತ ಕೊಟ್ಟಾಗ ಲಾಸ್ಟಲ್ಲಿ ತುಂಬ ಯಾವ ರೀತಿ ಇರೋದು ಚೆನ್ನಾಗಿರೋದು. ಇದರಲ್ಲಿ ಈತ ಕ್ಯಾಪ್ಟನ್ ಆಗಿರೋದ್ರಲ್ಲಿ ಏನದು ಕ್ಯಾಪ್ಟನ್ಸಿ ಅನ್ನೋದ್ರಲ್ಲೇ ಇಲ್ಲ. ಈತನೇ ಅವ್ರ ಮೇಲೆ ಜಗಳಕ್ಕೆ ಹೋಗ್ತಾರೆ, ಈತನೇ ಅವ್ರ ಮೇಲೆಲ್ಲ ವಾದ ನಡೆಯುತ್ತೆ. ಇದರಲ್ಲಿ ನೋಡಿ, ಕ್ಯಾಪ್ಟನ್ಸಿ ಗಿಲ್ಲಿ ಆಗಿದ್ದಾರಲ್ವ, ಈಗ ಅವ್ರು ಗಿಲ್ಲಿ ಆಗಿ ಮನೇಲಿ ಏನು ವಾತಾವರಣ ಹೆಂಗಿದೆ, ಈಗ ಮನೆ ವಾತಾವರಣ ಎಲ್ಲ ಹಾಳಾಗ್ತಾ ಇದೆ. ಕ್ಯಾಪ್ಟನ್ಸಿ ಅಂದ್ರೇನು ಅಂದ್ರೆ ಗಿಲ್ಲಿ ಅವರು ಈಗ ಕ್ಯಾಪ್ಟನ್ ಆದ್ಮೇಲೆ ತುಂಬಾ ಓವರ್ ಆಗಿ ಆಡ್ತಿದ್ದಾರೆ. ಯಾಕೆ ಆಡಬೇಕು ನೋಡಿ, ಕ್ಯಾಪ್ಟನ್ ಅಂತ ಅಂದಾಗ ತಾಳ್ಮೆ ಇರಬೇಕು. ಒಂದಾಗೆ ತಾಳ್ಮೆ ಇರಬೇಕು. ಈತನೇ ಹೋಗಿ ರೇಗಿಸ್ತಾರೆ, ಈತನೇ ಹೋಗಿ ಗಲಾಟೆ ಜಾಸ್ತಿ ಮಾಡ್ತಾರೆ. ಇವನ್ ರಘು ಕೂಡ ಪಾಯಿಂಟ್ ಔಟ್ ಮಾಡ್ತಾರೆ ಅಲ್ಲಿ ಕಳಪೆ ಕೊಡೋ ವಿಚಾರದಲ್ಲಿ. ನನಗೆ ಗಿಲ್ಲಿ ಕಳಪೆಯಾಗೆ ಕಾಣಿಸ್ತಾರೆ. ಯಾಕೆಂತಂದರೆ ಆ್ಯಸ್ ಎ ಕ್ಯಾಪ್ಟನಾಗಿ ಆಗಿರಬೇಕು ಮನೇಲಿ ಅನ್ನೋದು ಅವ್ರಿಗೀಗಲೂ ಕೂಡ ತಿಳುವಳಿಕೆ ಇಲ್ಲ. ಅಲ್ಲಿ ನೋಡಿದ್ರೆ ಅವ್ರೂ ಗಲಾಟೆ ಮಾಡ್ತಿರ್ತಾರೆ, ಅವ್ರ ಜೊತೆ ಇವ್ರೂ ಗಲಾಟೆ ಮಾಡ್ತಿರ್ತಾರೆ. ಕ್ಯಾಪ್ಟನ್ ಆಗಿ ಗಲಾಟೆ ಮಾಡಬಾರ್ದು, ತಾಳ್ಮೆಯಿಂದ ಇರಬೇಕು. ಯಾರೇ ಗಲಾಟೆ ಮಾಡಿದ್ರು ಅಲ್ಲಿ ಸಮಾಧಾನ ಮಾಡಬೇಕು. ಟೀಮಿಗೆ ಗೊತ್ತಲ್ಲ, ಕಿತ್ತಾಡ್ತಾ ಇದ್ದಾರೆ ಅಂದರೆ ಕ್ಯಾಪ್ಟನ್ ಏನು ಮಾಡಬೇಕು? ಕ್ಯಾಪ್ಟನಿಗೆ ಕಿತ್ತಾಡ್ತಿದ್ರೆ ಟೀಮ್ ಎಲ್ಲ ಹೋಗುತ್ತೆ ಮತ್ತೆ. ಸೊ ಇದನ್ನು ರಘು ಅವರು ತುಂಬ ನೀಟಾಗಿ ಪಾಯಿಂಟ್ ಔಟ್ ಮಾಡಿ ಕರೆಕ್ಟಾಗಿ ಕಳಪೆ ಅನ್ನೋದನ್ನು ಗಿಲ್ಲಿ ಕೊಟ್ಟಿದ್ದಾರೆ. ಅವ್ರು ಕ್ಯಾಪ್ಟನ್ ಆಗಿ ನೋಡಿ, ಅವರು ಕ್ಯಾಪ್ಟನ್ ರೂಮಲ್ಲೇ ಕರೆಕ್ಟಾಗಿ ಮಲಗಿಲ್ಲ ಅನ್ಸುತ್ತೆ ಅವ್ರಿಗೆ. ಎಲ್ಲ ಈ ಬೆಡ್ ಮೇಲೆ ನೀವು ಆಲ್ಮೋಸ್ಟ್ ಕಾಣಿಸ್ಕೊಂಡಿರೋದವರು. ಕ್ಯಾಪ್ಟನ್ ರೂಮಲ್ಲಿ ಕಾಣಿಸ್ಕೊಂಡೇ ಇಲ್ಲ, ನಮಗೆ ಫ್ರೇಮಲ್ಲೇ ಇಲ್ಲ. ಮತ್ತೇನಕ್ಕೆ ಅದು ಕ್ಯಾಪ್ಟನ್ ರೂಮ್ಗೂ ಬೆಲೆ ಇಲ್ಲ, ಕ್ಯಾಪ್ಟನ್ ಆಗಿರೋದಕ್ಕೂ ಬೆಲೆ. ಕ್ಯಾಪ್ಟನ್ ಅನ್ನೋದು ಅವ್ರಿಗೆ ಅದರ ವ್ಯಾಲ್ಯೂನೇ ಗೊತ್ತಿಲ್ಲ.
ಒಂದು ಉಸ್ತುವಾರಿ ತೊಗೊಳ್ತಾರೆ, ಅಲ್ಲೂ ಫೇವರಿಸಮ್ ಮಾಡ್ತಾರೆ. ಕಾವ್ಯ ಅವ್ರ ಬಗ್ಗೆ ಫೇವರಿಸಮ್ ಮಾಡಿರ್ತಾರೆ. ಅಲ್ಲೂ ಒಂದು ಬಕೆಟ್ ಟಾಸ್ಕ್ ಏನೋ ಕೊಡ್ತಾರೆ, ವಾಟರ್ದು ಫಿಲ್ ಮಾಡೋದು, ಅಲ್ಲೂ ಫೇವರಿಸಮ್ ಮಾಡ್ತಾರೆ. ಸೊ ಇದು ಏನು ಈ ಥರ ಕ್ಯಾಪ್ಟನ್ ಆಗಿ ಏನು ಮಾಡ್ತಿದ್ದಾರೆ ಮನೆಯಲ್ಲಿ, ಏನು ಉಸ್ತುವಾರಿಗೆ ಏನು ಮಾಡಿದ್ದಾರೆ? ಒಬ್ಬರು ಫೇವರಿಸಮ್ ಮಾಡ್ಕೊಂಡಾದ್ರೆ ಸೊ ಏನಕ್ಕೆ ಆ ಥರ ಕ್ಯಾಪ್ಟನ್ಸಿ ಆಗಬೇಕಿತ್ತು? ಇಲ್ಲಿ ಹುಷಾರಾಗಿ ಕಾವ್ಯ ಅವರು ಹುಷಾರಾಗಿ ಅಲ್ಲಿ ಅವರೂ ನನಗೆ ಈ ಥರ ಫೇವರಿಸಮ್ ಆಗ್ತಾಯಿದೆ ಅನ್ನೋದು ಅವರೂ ಕ್ವಶನ್ ಮಾಡ್ತಾಯಿಲ್ಲ. ಇವಾಗ ನೋಡಿ, ಆಕೆನೂ ಪ್ರಾಮಾಣಿಕವಾಗಿದ್ದಿದ್ದೀರ, ಆಕೆನಿಲ್ಲ ಇಲ್ಲಿ ಈ ಥರ ಫೇವರಿಸಮ್ ಮಾಡೋಕ್ಕಾಗ್ತಾಯಿಲ್ಲ. ಅದೇನಿರುತ್ತೋ ಅದೇನು ನಾನು ಗೆಲ್ತೀನೋ ಸೋಲ್ತೀನೋ ಅದೇನಿರುತ್ತೋ ನೇರವಾಗಿ ಹೇಳಬೇಕು ಅನ್ನೋದು. ಈಗ ಅವ್ರಿಗೇನೋ ನನಗೆ ನನ್ನ ಪರವಾಗಿ ನೀವು ಇದ್ದೀರಾ ಅಲ್ಲಿ ಸೈಲೆಂಟಾಗಿದ್ಬಿಡೋದು. ಸೊ ಆ ಥರ ಆಗ್ತಿದೆ ಕಾವ್ಯದವ್ರದ್ದು. ಈಗ ಜನ ನೋಡ್ತಿದ್ದಾರೆ, ಜನ ಅಲ್ಲಿ ತುಂಬ ಕಮೆಂಟ್ಸ್ ಎಲ್ಲ ಬರ್ತಾಯಿದೆ, ಏನು ಇದು ಇಷ್ಟೊಂದು ಫೇವರಿಸಮ್ ಮಾಡೋಕ್ಕೆ ಏನಕ್ಕೆ ಹೋಗಬೇಕಿತ್ತು, ಮುಂಚೆ ಅದು ಇವರಿಬ್ಬರು ಪೇರ್ ಹಾಗೆ ಹೀಗೆ ಸಖತ್ತಾಗಿ ಓಡ್ತಾ ಇತ್ತು, ಎಲ್ಲ ಕಡೆ ಕಮೆಂಟ್ಸ್ಗಳು ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈಗ ನೋಡ್ರಿ ಎಲ್ಲ ಆಪೋಸಿಟಾಗಿ ಕಮೆಂಟ್ಸ್ಗಳು ಬೀಳ್ತಾ ಇದ್ದಾವೆ ಅವ್ರ ಪರವಾಗಿ. ಸೊ ಇದನ್ನು ಯಾಕೆ ಮಾಡಬೇಕಿತ್ತು? ಅದನ್ನು ಕ್ಯಾಪ್ಟನ್ಸಿ ಅಂತಂದರೆ ಆ ತೂಕನೇ ಬೇರೆ ಇರುತ್ತೆ. ಅವ್ರು ಆ ತೂಕವಾಗಿಲ್ಲ, ಅವರು ತೂಕವಾಗೂ ಇಲ್ಲ, ಆ ತೂಕವಾಗೂ ನಡ್ಕೊಂಡಿಲ್ಲ. ಸೇಮ್ ಅದೇ ರೀತಿಯೇ ಇದ್ದಾರೆ, ಅದೇ ರೀತಿಯೇ ಜಗಳ ಮಾಡಿಕೊಂಡು ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡೇ ಇದ್ದಾರೆ ಈ ಕ್ಯಾಪ್ಟನ್ಸಿ ವಿಚಾರದಲ್ಲಿ. ಇನ್ನು ಉತ್ತಮ ಕಳಪೆ ವಿಚಾರ ಅಂತ ಬಂದಾಗ ಉತ್ತಮನ ಧನುಷಿ ಕೊಟ್ಟಿದ್ದಾರೆ, ಧ್ರುವಂತ್ಗೆ ಕಳಪೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಫೇರ್ ಇದೆ? ಇಲ್ಲ, ಧ್ರುವಂತ್ ನೋಡಿ, ಧ್ರುವಂತ್ಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಗೇಮೇ ಸಿಕ್ಕಿಲ್ಲ. ಧ್ರುವಂತ್ ಅವ್ರಿಗೆ ಒಂದು ಗೇಮ್ ಸಿಕ್ಕಿ ಅಲ್ಲೂ ಲಾಸ್ಟ್ ಗೇಮ್ ಅವ್ರು ಸಿಗ್ಬೇಕಾಯ್ತು. ಅಲ್ಲಿ ಅವ್ರು ಉತ್ತಮ ಕಳಪೆ ಅಂತ ಕೊಡಬೋದಾಗಿತ್ತು. ಅಲ್ಲಿ ಅವ್ರು ಏನಕ್ಕೆ ಉತ್ತಮ, ಅವ್ರಿಗೆ ಏನಕ್ಕೆ ಕಳಪೆ ಕೊಟ್ಟರು ಧ್ರುವಂತ್ ಅವ್ರಿಗೆ ಅನ್ನೋದು ಅವ್ರಿಗೆ ಆಗ್ಬರೋದಿಲ್ಲ. ಇವಾಗ ಏನಂದ್ರೆ ಗಿಲ್ಲಿಯವ್ರಿಗೂ ಧ್ರುವಂತವ್ರಿಗೂ ಕಿತ್ತಾಟ ಜಾಸ್ತಿನೇ ಇದೆ. ಗಿಲ್ಲಿ ಓಟ್ ಹಾಕಿದ್ ಗಿಲ್ಲಿ ಕೊಟ್ಟರೆ ಕಾವ್ಯನೂ ಕೊಡ್ತಾಯಿದ್ದಾರೆ, ಸ್ಪಂದನೂ ಕೊಡ್ತಾರೆ, ಅಲ್ಲಿ ರಾಶಿಕನೂ ಸೇರ್ಕೊಂಡ್ಬಿಟ್ಟಿದ್ದಾರೆ. 4 ಆಗ್ಬಿಟ್ಟಿದೆ. ಈ ಥರ 4 ಜನ ಒಬ್ಬರು ಹೇಳಿದ ತಕ್ಷಣ ಎಸ್ ನೀನು ಹೇಳಿದ್ದು ನಾನು ರೈಟ್ ಅಂತ ಹೇಳ್ತಿದ್ದಾರೆ. ಸೊ ಅದು ಹಂಗೆ ಆಗ್ತಿದೆ, ಅದು ಹಂಗೆ ಆಗ್ಬಾರ್ದು. ಆ್ಯಕ್ಚುಲಿ ಕಳಪೆ ಅಂದರೆ ರಕ್ಷಿತಾ ಬೇರೆ, ರಕ್ಷಿತಾ ಧ್ರುವಂತಗೆ ಆಗೋದೇ ಇಲ್ಲ, ಅವ್ರಿಗೆ ಮೊದಲಿಂದನೂ ಆಗೋದಿಲ್ಲ. ರಕ್ಷಿತಾ ಅವ್ರೇನೋ ಅಂದರು, ಅವ್ರೇನೋ ಪದ ಬಳಕೆ ಮಾಡ್ತಾರಂತ ಇವ್ರು ಅಂತಾರೆ, ಇವ್ರನ್ನ ಇಲ್ಲ ನಾನು ಹೇಳಿದ್ದು ನಾರ್ಮಲ್ ಆಗಿ ಹೇಳಿದೆ ಅಂತ ಇವ್ರು ಅಂತಾರೆ. ಸೊ ಇಲ್ಲೇನಾಗಿದ್ದು ಇಬ್ರಿಗೂ ಅವಾಗಿಂದ, ಯಾಕೆಂದರೆ ಲಾಸ್ಟ್ ಟೈಮ್ ಅಂದರೆ ಸೀಕ್ರೆಟ್ ರೂಮಲ್ಲಿ ಬಿಟ್ಟಾಗಿಂದನೂ ಇವರಿಬ್ಬರದ್ದು ಹಂಗೆ ಇದೆ, ಎಲ್ಲೂ ಚೇಂಜಸ್ ಆಗಿಲ್ಲ. ಸೊ ಹಂಗಾಗಿ ಫ್ಯಾಮಿಲಿ ರೌಂಡ್ ಬಂದಾಗ ಎಲ್ಲೋ ಒಂದ್ ಕಡೆ ಇಬ್ರು ಅವ್ರವ್ರನ್ನ ಸೇವ್ ಮಾಡ್ಕೊಂಡಿದ್ರು, ಅದು ಬಿಟ್ರೆ ಇನ್ ಜಗಳ ಇದ್ದಿದ್ದೆ ಅವ್ರಿಬ್ರು. ನಿಜ ಅದು ಏನಂದ್ರೆ ಅವ್ರಿಬ್ಬರು ನಡುವೆ ಅಷ್ಟಕ್ಕಷ್ಟೇ ಆಗ್ಬರೋದಿಲ್ಲ. ಅವ್ರದ್ದು ನೋಡಿ, ಧ್ರುವಂತವ್ರಿಗೆ ರಕ್ಷಿತಾ ಯಾವತ್ತೂ ಆಪೋಸಿಟ್ ಆಗಿನೇ ಹೇಳ್ತಿರೋದು. ಅದ್ರಲ್ಲಿ ಯಾವುದೇ ರೀತಿ ಬೇರೆ ರೀತಿ ಅಂದರೆ ಒಂದ್ಸತಿ ಸಪೋರ್ಟ್ ಮಾಡೋದಾಗಿರೋ ಆ ಥರ ಮಾಡಿಲ್ಲ. ರಕ್ಷಿತಾ ಅವರು ಯಾವಾಗಲೂ ಧ್ರುವಂತವ್ರಿಗೇ ಟಾರ್ಗೆಟ್, ಅಂದರೆ ಇದು ಸರಿಗಿಲ್ಲ, ಅವ್ರ ವರ್ತನೆ ಸರಿಗಿಲ್ಲ, ಮಾತಾಡೋದು ಸರಿಗಿಲ್ಲ ಅಂತಲೇ ಅವ್ರನ್ನೇ ಕಳಪೆ ರೀತಿ ಮಾಡ್ತಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಕಳಪೆ ಅಂತಂದರೆ ಗಿಲ್ಲಿಗೆ ಕೊಡಬೇಕಿತ್ತು. ಆ್ಯಸ್ ರಘು ಅವ್ರು ಹೇಳಿದಾಗೇ ಅವ್ರು ಕ್ಯಾಪ್ಟನ್ಸಿ ಅನ್ನೋದು ಕರೆಕ್ಟಾಗಿ ಮಾಡಿಲ್ಲ, ಉಸ್ತುವಾರಿ ಅನ್ನೋದು ಕರೆಕ್ಟಾಗಿ ಮಾಡಿಲ್ಲ. ಈ ಉಸ್ತುವಾರಿ ಅವರು ಮಾಡಿರೋ ತಪ್ಪಿಂದ ಇವತ್ತು ಕ್ಯಾಪ್ಟನ್ಸಿ ಈ ರೀತಿ ಆಗಿದೆ. ಇದು ಟಾಸ್ಕು ಅಂಥ ಅಲ್ಟಿಮೇಟ್ ಟಾಸ್ಕ್ ಅದು. ಅವ್ರು ಅಲ್ಲೇ ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿ, ಕರೆಕ್ಟಾಗಿ ಪಾಯಿಂಟ್ ಔಟ್ ಮಾಡಿ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಬೇರೆ ಲೆವೆಲ್ ಆಗ್ತಿತ್ತು ನೋಡಿ. ಆ ಟಾಸ್ಕ್ ಎಲ್ಲ ರೆಡಿ ಮಾಡೋದು ತುಂಬ ಕಷ್ಟ ಇರುತ್ತೆ. ಬ್ಯಾಕ್ ಆ್ಯಂಡ್ ಟೀಮೇ ವರ್ಕ್ ಮಾಡೋದು ನೋಡಿ. ಅದು ಆ ವುಡ್ನ ಮೂಮೆಂಟ್ ಮಾಡಿ ಜರುಗಿಸ್ಬೇಕು, ಇಲ್ಲಿರೋ ವುಡ್ ಇಲ್ಲಿಗೆ ಬರಬೇಕು ಅಂತಂದರೆ ಅವ್ರ ಶ್ರಮ ಎಷ್ಟಿರುತ್ತೆ, ಆ ಟಾಸ್ಕ್ದು ಒಂದು ವ್ಯಾಲ್ಯೂ ಇರುತ್ತಲ್ವ. ಸೊ ಅದನ್ನು ಹಾಳು ಮಾಡಬಾರ್ದು. ಅದ್ರದ್ದು ಆದಂಥ ಟೀಮು ಎಷ್ಟು ಬ್ಯಾಕ್ ಆ್ಯಂಡಲ್ಲಿ ವರ್ಕ್ ಮಾಡ್ತಿರ್ತಾರೆ. ಸೊ ಇದ್ರದ್ಗೆಲ್ಲ ಏನೋ ಒಂದು ಪಟ್ಟಂತ ನೋಡಿ, ಅದು ಟಾಸ್ಕ್ಗೆ ಅದನ್ನು ಒಂಥರ ಏನೋ ಅದನ್ನು ರೂಲ್ನ ಬ್ರೇಕ್ ಮಾಡಿಬಿಟ್ರೆ ಆ ಟಾಸ್ಕ್ಗೂ ಒಂಥರ ಅವಮಾನ ಆದಂಗೆ ಹೋಗಿತ್ತಲ್ಲಿ. ಸೊ ಅದನ್ನು ಇವರು ಉಸ್ತುವಾರಿ ಆದವರು ಕರೆಕ್ಟಾಗಿ ಜವಾಬ್ದಾರಿಯಿಂದ ಹಿಡ್ಕೊಂಡು ಅದನ್ನು ಯಾವ ರೀತಿನ ಹ್ಯಾಂಡಲ್ ಮಾಡಬೇಕು ಅನ್ನೋದಿಬ್ಬರಿಗೂ ತಾಳ್ಮೆ ಇಲ್ಲ. ಅದ್ರಲ್ಲಿ ಗಿಲ್ಲಿಗೆ ಮೊದಲೇ ತಾಳ್ಮೆ ಇರಲಿಲ್ಲ. ಇವ್ರು ಗಿಲ್ಲಿ ಮೊದಲೇ ಜಾಸ್ತಿ ಅಶ್ವಿನಿ ನೋಡಿದ್ರೆ ಅಲ್ಲಿ ಆ ಕಡೆ ನೋಡ್ತಾನೆ ಇರಲಿಲ್ಲ. ಸೊ ಈ ಕಡೆನೇ ಇದ್ದರು. ಇಲ್ಲೂ ವುಡ್ಡೇನೋ ಮೂಮೆಂಟ್ ಸ್ವಲ್ಪ ಹಿಂಗಾಯಿತು ಅಶ್ವಿನಿ ಅವ್ರದ್ದು, ಗಿಲ್ಲಿ ಅವರು ಸ್ವಲ್ಪ ಹಿಂಗೆಲ್ಲ ಮಾಡಬಾರ್ದು ಅಂತ ಈ ಥರ ಇದು ಮಾಡ್ತಾರೆ. ಆಯಿತು, ಓಕೆ, ಹಂಗೆಲ್ಲ ಮಾಡಬಾರ್ದಾಗಿತ್ತು, ಆಯಿತು, ಇವ್ರು ಮಾಡಿರೋದು ಕರೆಕ್ಟಾಗಿದೆ. ರಾಶಿಕ್ ಅವ್ರು ಕರೆಕ್ಟಾಗಿ ಅದನ್ನು ನೋಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಗಂಟೆ ಇದಾಗ್ತಾ ಇರಲಿಲ್ಲ. ನನಗೇನೋ ಇದು ಕರೆಕ್ಟಾಗಿ ಕ್ಯಾಪ್ಟನ್ಸಿ ಆಗಿರೋದು ಎಲ್ಲ ಫೇರ್ ಅಂತ ನನಗೂ ಅನ್ನಿಸ್ತಾ ಇಲ್ಲ. ಒಬ್ಬರು ಓಟಿನ ಮುಖಾಂತರ ಕ್ಯಾಪ್ಟನ್ಸಿ ಆಗಬೇಕು ಅಂತಂದರೆ ಮತ್ತು ಟಾಸ್ಕು ಆಡಿದ್ದು ಎಲ್ಲೋ ವೇಸ್ಟ್ ಅಂತನೋ ನನಗೂ ಅನ್ನಿಸ್ತದೆ ಈ ವಿಚಾರದಲ್ಲಿ. ಓಕೆ, ಇನ್ನು ಲಾಸ್ಟ್ ವೀಕು ವಿಚಾರ ಅಂತ ಬಂದಾಗ ಲಾಸ್ಟ್ ವೀಕು ಸುದೀಪ್ ಸರ್ ಬಂದಿಲ್ಲ, ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿ ಆಗಿತ್ತು. ಈ ವೀಕ್ ಸುದೀಪ್ ಸರ್ ಬಂದರೆ ಯಾರಿಗೆ ಕ್ಲಾಸ್ ತಗೋಬೋದು? ನನಗೆ ಗೊತ್ತಿರೋ ಹಾಗೆ ಗಿಲ್ಲಿ ಅವ್ರಿಗೆ ತೊಗೊಳ್ಬೋದು. ಯಾಕೆಂದರೆ ಅವ್ರು ನೋಡಿ ಕ್ಯಾಪ್ಟನ್ಸಿಯಲ್ಲೂ ಕೂಡ ಅವರು ಫೇವರಿಸಮೇ ಮಾಡಿದ್ದಾರೆ. ಸೊ ಇದನ್ನು ಎಷ್ಟು ಮಟ್ಟಿಗೆ ಇದು ಕ್ಯಾಪ್ಟನ್ಸಿ ನೀವು ಚೆನ್ನಾಗಿ ಮಾಡಿದ್ರೆ, ಎಷ್ಟು ಮಟ್ಟಿಗೆ ನೀವು ಮಾಡಿಲ್ಲ ಅನ್ನೋ ಕ್ವಶನ್ನು ಗಿಲ್ಲಿ ಅವ್ರಿಗೂ ತೊಗೊಳ್ತಾರೆ. ಅದರಲ್ಲಿ ಕೆಲವೊಂದೆಲ್ಲ ಅವರು ಪದಗಳಿಗೆ ಅಶ್ವಿನಿ ಅವ್ರಿಗೂ ತೊಗೊಳ್ಬೋದು. ಅಶ್ವಿನಿ ಅವ್ರಿಗೂ ಕ್ಲಾಶ್ ಆಗುತ್ತೆ. ಅವ್ರೂ ಕೆಲವೊಂದೆಲ್ಲ ಹೋಗುವ ಅಂತ ಮಾತಾಡ್ತಾ ಇರ್ತಾರೆ. ಈತನೂ ಹಾಗೆ ಮಾತಾಡ್ತಿರ್ತಾರೆ, ಈಗಿನ ಹೋಗೇ ಬಾ ಹೋಗು ಬಾರೋ ಈ ಥರ ಎಲ್ಲ ಮಾತಾಡಿದಾಗ ಏನಾಗುತ್ತೆ.
ಸೊ ಇದು ತುಂಬ ಅತಿರೇಕ ಯೋಗ್ಯತೆ ಆಗ್ತಿದೆ. ಬಗ್ಗೆ ಎಲ್ಲ ಮಾತಾಡಿದ್ರು ನಿನ್ನೆ ಎಪಿಸೋಡ್ ಅಲ್ಲಿ, ಯೋಗ್ಯತೆ ಬಗ್ಗೆ ಎಲ್ಲ. ಗಿಲ್ಲಿನೂ ಯೋಗ್ಯತೆ ಇಲ್ಲ ನಿನಗೆ ಅಂತ ಎಲ್ಲ ಹೇಳಿದ್ರು, ಇವ್ರಿಗೂ ಯೋಗ್ಯತೆ ಇಲ್ಲ ಅಂತ ಎಲ್ಲ ಅಶ್ವಿನು ಹೇಳಿದ್ರು. ಹೌದು ನೋಡಿ, ಯಾರಿಗ್ಯಾರು ಈ ಯೋಗ್ಯತೆ ಆ ಥರದ್ದೆಲ್ಲ ಪದಗಳ ಹೇಳ್ದಾಗ ಏನಾಗುತ್ತೆ, ಅದು ಪರ್ಸ್ನಲಿ ಹರ್ಟ್ ಆಗುತ್ತೆ. ಹೌದು, ಅವ್ರ ಯೋಗ್ಯತೆ ಇರೋದಕ್ಕೆ ಅಲ್ವಾ ಅಲ್ವಾ ಬಂದಿರೋದು, ಎಲ್ಲರಿಗೂ ಯೋಗ್ಯತೆ ಇರೋದಕ್ಕೆ ತಾನೇ ಆ ಬಿಗ್ ಬಾಸಲ್ಲಿ ಇಷ್ಟು ದಿನ ಇರೋದವರು. ಆ ಸೆಲೆಕ್ಟ್ ಆಗಿ ಬಿಗ್ ಬಾಸಲ್ಲಿ ಸೆಲೆಕ್ಟ್ ಆಗೋದಕ್ಕೆ ಒಂದು ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ಇರೋದಕ್ಕೆ ಅಲ್ವಾ ಇವರೆಲ್ಲ ಬಂದಿರೋದು. ಅವ್ರು ಎಲ್ಲರಿಗೂ ಶ್ರಮ ಇರುತ್ತೆ ನೋಡಿ, ಅವ್ರದ್ದೇ ಆದ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರು ನಡೆದು ಬಂದ ಬೇರೆ ಹಾದಿನೇ ಇರುತ್ತೆ. ಅವ್ರವ್ರ ಲೈಫಲ್ಲಿ ಏನೇನೋ ಏಳು ಬೀಳು ನೋಡ್ತಿರ್ತಾರೋ ಎಲ್ಲರೂ ಅಷ್ಟೇ. ಅವ್ರವ್ರು ಕಷ್ಟಪಟ್ಟು ಬಂದಿರ್ತಾರೆ, ಕೆಲವರೆಲ್ಲ ಸುಖವಾಗಿ ಬಂದಿರ್ತಾರೆ, ಯಾವುದೋ ಒಂದು ಇನ್ಫ್ಲೂಯೆನ್ಸಿಂದ ಬಂದಿರ್ತಾರೆ, ಕೆಲವ್ರು ಏನು ಇನ್ಫ್ಲೂಯೆನ್ಸ್ ಇಲ್ದಿರೇ ಅವರು ಲೈಫಲ್ಲಿ ಉದ್ಧಾರ ಆಗಿ ಬಂದಿರ್ತಾರೆ. ತುಂಬ ಅವಮಾನಗಳ ಆಗಿರುತ್ತೆ, ಸನ್ಮಾನ ಎಲ್ಲ ಕಡಿಮೆ ಆಗಿರುತ್ತೆ. ಅವ್ರವ್ರ ಯೋಗ್ಯತೆ ಇರೋದಕ್ಕೇ ಇವತ್ತಿನ ದಿವಸ ಅವರೆಲ್ಲರೂ ಒಂದು ಪಬ್ಲಿಕ್ ಫಿಗರ್ ಆಗಿ ಒಂದು ಫೇಮಲ್ಲಿ ನೇಮಲ್ಲಿ ಎಲ್ಲ ಥರ ಇದೆ. ಯಾರ ಯೋಗ್ಯತೆ ಬಗ್ಗೆನೂ ಮಾತಾಡೋಕೆ ಹೋಗ್ಬಾರ್ದು, ಯಾಕೆಂದರೆ ಅದೇ ಮಂಚ ಅಲ್ಲೇ ಗೊತ್ತಾಗ್ಬರ್ತದೆ. ಬೇರೆದೇ ನಾನು ಮಾತಾಡ್ಬಾರ್ದು, ನಿಮ್ಮ ಯೋಗ್ಯತೆ ಇದೆಯಾ ಅಂತಂದರೆ ಅಲ್ಲಿ ಅದು ಪರ್ಸ್ನಲ್ ಏನಾಗುತ್ತೆ, ತುಂಬಾನೇ ಅದು ಪದಗಳು. ಆಕ್ಚುಲಿ ಅದ್ರಲ್ಲಿ ಇಬ್ರದ್ದು ತಪ್ಪಿದೆ, ಇಬ್ರು ಬಳಸಿದ್ದಾರೆ ಅದನ್ನ. ಅದೇನೆ ಇವ್ರು ಅದೇ ಇಬ್ರಿಗೂ ಅದು ಫಸ್ಟ್ ಗಿಲ್ಲಿನ ಜಾಸ್ತಿನೇ ಮಾಡ್ತಾರೆ. ಅದು ಏನಾಗುತ್ತೆ, ಗಿಲ್ಲಿ ಏನಾಗುತ್ತೆ ಪದೇ ಪದೇ ಟ್ರಿಗರ್ ಮಾಡೋದು ಜಾಸ್ತಿ ಮಾಡ್ತಿದ್ದಾರೆ. ಅಶ್ವಿನಿ ಟ್ರಿಗರ್ನ ಜಾಸ್ತಿ ಮಾಡೋದು, ಟ್ರಿಗರ್ ಬೇಕು ಅಂತಲೇ ಹೋಗೋದು, ಬೇಕು ಟ್ರಿಗರ್ ಮಾಡೋದು, ನಗೋದು. ಏನಾಗುತ್ತೆ ಇಂಥ ಟೈಮಲ್ಲೇ ಮಾಡ್ಬೇಕಲ್ವಾ ಸರ್, ಕೊನೆ ಹಂತಕ್ಕೆ ಬಂದಿದ್ದಾರೆ ಅವರು. ಮಾಡಿ ನೀವು ಅದೇ ಹೇಳ್ತಾರೆ, ಟಫ್ ಕಾಂಪಿಟೇಟರ್ ಅಲ್ವಾ, ಹಾಗಾಗಿ ಅವ್ರನ್ನ ಹೇಗಾದ್ರೂ ಮಾಡಿ ಕಳಿಸ್ಬೋದು ಅನ್ನೋದು ಇರ್ಬೋದಲ್ಲ. ಇದೊಂದು ಗೇಮ್ ಸ್ಟ್ರಾಟಜಿನೇ ಇದೆ. ಹಾಗಂತ ನೋಡಿ, ಕ್ಯಾಪ್ಟನ್ ಆದ್ಮೇಲೆ ಮಾಡಕ್ ಹೋಗ್ಬೇಡಿ. ಕ್ಯಾಪ್ಟನ್ ತರ ಅದು ಕ್ಯಾಪ್ಟನ್ಸಿ ಅದೇನು ತೂಕ ಇರುತ್ತೆ, ಅದು ತೂಕವಾಗಿರ್ಬೇಕು. ಅಲ್ಲಿ ಕ್ಯಾಪ್ಟನ್ ಥರನೂ ಇಲ್ಲ, ಈ ಕಡೆ ಇದ್ರ ಥರನೂ ಇಲ್ಲ ಅಂತಂದರೆ ಬರೀ ಈ ಥರ ಇದಕ್ಕೇನೆ ಏನಕ್ಕೆ ಕ್ಯಾಪ್ಟನ್ ಆಗಬೇಕು. ಈಗ ಕ್ಯಾಪ್ಟನ್ನೇ ಗಲಾಟೆ ಮಾಡ್ತಿದ್ರೆ ಯಾರು ಕಾಂಪ್ರಮೈಸ್ ಮಾಡಬೇಕು. ಇವಾಗ ಟೀಮ್ ಗಲಾಟೆ ಆಗಿದ್ರೆ ಬಂದು ಕ್ಯಾಪ್ಟನ್ ಬಂದು ಏನು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, ಏನಾಗ್ತಿದೆ ಏನಿಲ್ಲ ಕೇಳಬೇಕು, ಮಾಡಬೇಕು, ಏನನ್ನು ತೊಗೊಳ್ಬೇಕು, ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳಬೇಕು. ಈಗ ನೋಡಿ, ಎಷ್ಟೋ ಜನ ತಪ್ಪು ಮಾಡಿದ್ರೆ ಕ್ಯಾಪ್ಟನ್ ಇವಾಗ ಮೈಕ್ ಹಾಕಿಲ್ಲ ಅಂದರೆ, ಏನಾದ್ರು ಮೊಟ್ಟೆ ಕದ್ಬಿಟ್ರೆ ಮೈಕ್ ಹಾಕಿಲ್ಲ ಅಂತಂದರೆ, ಈ ಥರದ್ದೆಲ್ಲ ತಪ್ಪು ಮಾಡಿದ್ರೆ ಕ್ಯಾಪ್ಟನ್ ಆದವರು ಶಿಕ್ಷೆ ಕೊಡ್ತಾರೆ. ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಇಳಿಯೋದಾಗಿರ್ಬೋದು, ಬಸ್ಗೆ ಓಡಿಸೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಾರೆ. ಕ್ಯಾಪ್ಟನ್ ಇನ್ನೊಬ್ರು ಕೈಲಿ ಮಾಡಿಸಿದ್ರೆ, ಸೊ ಮಾಡಿಸಿದವ್ರು ಗಿಲ್ಲಿಯವ್ರು 2 ಮೊಟ್ಟೆ ತೊಗೊಂಬ ಅಂತ ಹೇಳ್ಬಿಟ್ಟು ರಾಶಿಕ್ ಅವ್ರಿಗೆ ಹೋಗ್ಬಿಟ್ಟು ಕಳಿಸ್ತಾರೆ. ಅದು ಸರಿನಾ? ಅದು ಕ್ಯಾಪ್ಟನ್ಸಿ ಮಾಡೋದು ರಕ್ಷಿತ್ ಅವ್ರಿಗೆ ಹೇಳ್ತಾರೆ, ಹೋಗ್ಬಿಟ್ಟು 2 ಮೊಟ್ಟೆ ಇದೆ ತೊಗೊಂಬಂದ್ಬಿಟ್ಟು ಹೋಗ್ಬಿಟ್ಟು ಅಂತ ಹೇಳ್ತಾರೆ. ಅದೆಷ್ಟು ಮಟ್ಟಿಗೆ ಸರಿ ಅದು? ಕ್ಯಾಪ್ಟನ್ ಆದವ್ರು ಆ ಥರ ಹೇಳ್ತಾರೆ. ಕ್ಯಾಪ್ಟನ್ ಯಾರ್ಯಾರು ತಪ್ಪು ಮಾಡೋರು ಶಿಕ್ಷೆ ಕೊಡಬೇಕು. ಈಗ ಅವ್ರದ್ದೇ ಆದಂಥ ಒಂದು ಕೊಟ್ಟಿರ್ತಾರೆ, ಇಷ್ಟು ಮೊಟ್ಟೆ ನೋಡಪ್ಪ ನಿನಗಿದು, ಇಷ್ಟು ನೀನು ಊಟ ಮಾಡ್ಕೊ ಅಂತ. ಅದೆಲ್ಲ ಬಿಟ್ಟು 2 ಎತ್ಕೊಂಬ ನೀನು, ನಾನು ನೋಡ್ಕೋತೀನಿ, ನಾನು ತಾನೇ ಕ್ಯಾಪ್ಟನ್ನು ಆ ಥರ ಅಂತಂದರೆ ಅದು ಎಲ್ಲಿ ಮುಗೀತದು? ಯಾವ ಥರ ಕ್ಯಾಪ್ಟನ್ಸಿ ಆಯ್ತದು? ಸೊ ನೋಡಿ, ತುಂಬ ಇದೆ ಅದು, ತುಂಬ ಪಾಯಿಂಟ್ ಔಟ್. ಏನಾಗುತ್ತೆ, 1-2 ಅಂದ್ಬಿಟ್ರೆ ಏನೋ ಬಿಡಿ, 1-2 ಆಯಿತು ಅನ್ಬೋದು. ಇಲ್ಲಿ ಪ್ರತಿ ಇದಕ್ಕೂ ಪಾಯಿಂಟ್ ಔಟ್ ಆಗ್ತಾನೆ ಇದೆ. ಪ್ರತಿ ಒಂದಕ್ಕೂ ಅವ್ರ ಮೇಲೆ ಏನಿದು ಇಷ್ಟೊಂದು ಕಳಪೆ ಆಗ್ತಿಲ್ಲ ಕ್ಯಾಪ್ಟನ್ ಅನ್ನೋದನ್ನು ಅಲ್ಲಿ ಎದ್ದು ಕಾಣಿಸ್ತಾ ಇದೆ ಆ ವಿಚಾರದಲ್ಲಿ. ಓಕೆ, ಕೊನೆಯದಾಗಿ ಈ ವೀಕಲ್ಲಿ ಯಾರಿರಬೇಕು? ಈ ವೀಕಲ್ಲಿ ಏನಂತಂದರೆ ಇವಾಗ ನೋಡಿ, ಸ್ಪಂದನ ಅವರು ಲಾಸ್ಟ್ ಟೈಮು ಇನ್ನೇನು ಹೋಗೋ ಮೂಮೆಂಟಲ್ಲಿ ಇದ್ದರು. ನನಗೆ ಗೊತ್ತಿರೋಂಗೆ ರಘು ಅವರು ಹೋಗ್ಬೋದೇನೋ, ಧ್ರುವಂತ್ ಅವ್ರು ಯಾಕೆಂದರೆ ತುಂಬ ಫೇಮಲ್ಲಿದ್ದಾರೆ. ಸೊ ಅವರು ಎಲ್ಲೋ ಒಂದು ಬಿಗ್ ಬಾಸಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕಾಣಿಸ್ತಾ ಇದೆ. ಸ್ಪಂದನ ಅವರು ಇವಾಗ ರಾಶಿಕ್ ಅವ್ರದ್ದು ಹೇಳೋಕ್ಕಾಗಲ್ಲ, ರಾಶಿಕ್ ಅವ್ರದ್ದು ಟಾಸ್ಕ್ ಅಂತ ಬಂದಾಗ ಮಾತ್ರ ಕಾಣಿಸ್ತಿತ್ತು. ಧ್ರುವಂತ್ ಅವರು ಟಾಸ್ಕ್ ಇದ್ದಿದ್ದಕ್ಕೆ ಅವರು ಇಷ್ಟು ಕಾಣಿಸ್ತಾ ಇರೋದು, ಇಲ್ಲ ಅಂದಿದ್ರೆ ಖಂಡಿತ ಅವರು ಯಾವುದೇ ಆ್ಯಕ್ಟಿವಿಟೀಸ್ ಇರಲಿಲ್ಲ. ಈ ಟಾಸ್ಕ್ ಇಲ್ಲಿ 3-4 ದಿವಸದಿಂದ ಮಾತ್ರ ಕಾಣಿಸ್ತಿರೋದು. ಅದು ಬಿಟ್ಟರೆ ಅವರು ಅದು ಹಿಂದಿನ ವೀಕಲ್ಲಿ ಹಿಂದಿನದ್ರಲ್ಲಿ ಅಷ್ಟೇನು ಕಾಣಿಸ್ಲಿಲ್ಲ ಅವರು. ಸೊ ಅದು ಜಾಸ್ತಿ ಕಾಣಿಸ್ಕೊತಾ ಇದ್ದಿದೆ ಧ್ರುವಂತ್ ಅವರಾಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಗಿಲ್ಲಿ ಅವರು ಮತ್ತು ಕಾವ್ಯ ಅವರು. ಅಲ್ಲಿ ಜಾಸ್ತಿ ಕಾಣಿಸ್ಕೊಂತಿಲ್ಲ ಅಂತಂದರೆ ಸ್ಪಂದನ ಅವರು. ಅದು ಬಿಟ್ಟರೆ ಈಗ ರಘು ಅವರು ಹೇಳೋಕ್ಕಲ್ಲ, ರಘು ಅವರು ಸ್ಪಂದನ ಅವರು ಇಬ್ಬರಲ್ಲಿ ಸ್ವಲ್ಪ ಡೌಟ್ಸ್ ಇದೆ, ಯಾರು ಇಬ್ಬರಲ್ಲೊಬ್ರು ಹೋಗ್ಬೋದು ಅಂತ. ಓಕೆ, ಧನ್ಯವಾದ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.